ಪ್ರೀತಿ ಮಾಡಬೇಕು, ಆದರೆ ಆ ಪ್ರೀತಿ ಹೇಗಿರಬೇಕು ಅಂತಂದರೆ ಜೊತೆಯಾಗಿ ಬದುಕಬೇಕು ಅನ್ನೋದಿರಬೇಕು. ದೂರ ಆದರೂ ಕೂಡ ನೀನು ಚೆನ್ನಾಗಿರು ಅನ್ನುವಂಥ ಯೋಚನೆ ಇರಬೇಕು. ಅದೇ ನಿಜವಾದ ಪ್ರೀತಿ. ಆದರೆ ಇಲ್ಲಿ ಹಾಗಿಲ್ಲ. ಇಲ್ಲಿ ನೋಡಿ ಏನಾಗಿದೆ, ರಾಯಚೂರಿನ ಸಿಂಧೂರಿನಲ್ಲಿ ವಿದ್ಯಾರ್ಥಿನಿಯನ್ನು ಕೊಲೆ ಮಾಡಿದ್ದಾನೆ. 24 ವರ್ಷ, ಅವಳ ಹೆಸರು ಶಿಫಾ ಅಂತ ಹೇಳಿ, MSc ವಿದ್ಯಾರ್ಥಿನಿ ಕೊಲೆ ಆಗಿದ್ದಾನೆ. ಬೆಳಗ್ಗೆ ಕಾಲೇಜಿಗೆ ಶಿಫಾ ಬಂದಾಗ ಕುತ್ತಿಗೆಗೆ ಚಾಕು ಇರಿತಾನೆ ಮುಬೀನ್ ಅಂತ ಹೇಳಿ. ಟೈಲ್ಸ್ ಕೆಲಸ ಮಾಡ್ತಾ ಇದ್ದಿದ್ದು ಈ ಮುಬೀನ್. ಕೆಲ ದಿನಗಳಿಂದ ಶಿಫಾ ಮುಬೀನ್ಗೆ ಪರಿಚಯವಾಗಿರುತ್ತೆ. ಬಳಿಕ ಪ್ರೀತಿ ಮಾಡುವಂತೆ ಶಿಫಾ ಹಿಂದೆ ಬಿದ್ದಿರ್ತಾನೆ ಈ ಮುಬೀನ್. ತಿರಸ್ಕರಿಸಿದ್ದಕ್ಕೆ ಶಿಫಾಳನ್ನ ಮುಬೀನ್ ಕೊಂದಿರ್ತಾನೆ. ಪ್ರೀತಿಯನ್ನ ತಿರಸ್ಕಾರ ಮಾಡಿದ ತಕ್ಷಣ ಕೊಲೆ ಮಾಡುವಂಥದ್ದೇ ಪ್ರೀತಿನ. ಅದು ಪ್ರೀತಿ ಆಗತ್ತೆ, ಅದು ಆಕರ್ಷಣೆ ಆಗತ್ತೆ, ಆಸೆ ಆಗತ್ತೆ. ಪ್ರೀತಿ ಅದಲ್ಲ. ಸಿಕ್ಕಿಲ್ಲ ಅಂದ್ರೆ ನೀನು ಚೆನ್ನಾಗಿರು, ಅದು ನಿಜವಾದ ಪ್ರೀತಿ. ಎಲ್ಲೇ ಇರು ಚೆನ್ನಾಗಿರು ಅನ್ನುವಂಥದ್ದು ನಿಜವಾದ ಪ್ರೀತಿ. ನನಗೆ ಸಿಕ್ಕಿಲ್ಲ ಅಂದರೆ ಕೊಲೆ ಮಾಡಿಬಿಡೋದು ಪ್ರೀತಿನ. ಪ್ರೀತಿ ಅಂತ ಕರೆಯೋಕೆನೇ ಅಸಹ್ಯ ಅನ್ಸುತ್ತೆ ಆ ವಿಚಾರದಲ್ಲಿ. ತಿರಸ್ಕರಿಸಿದ್ಲಂತೆ ಪ್ರೀತಿಯನ್ನು. ಅವಳಿಚ್ಛೆರಿ ಅದು, ಒಪ್ಕೊಳ್ಳೋದು ಬಿಡೋದು. ಅವಳಿಗೂ ಆಸೆ ಇರುತ್ತೆ ಅಲ್ಲ. ನೀನು ಹೇಳಿದ ತಕ್ಷಣ ಒಪ್ಕೊಳ್ಳೋಕ್ಕಾಗತ್ತಾ? ನೀನು ಕೇಳಿದ ತಕ್ಷಣ ಒಪ್ಕೊಳ್ಳೋಕ್ಕಾಗತ್ತಾ? ಅವಳಿಗೆ ಆಸೆ ಇರಲ್ವಾ? ಅವಳಿಗೆ ಕನಸುಗಳಿರೋದಿಲ್ವಾ? ಯಾವ ಮನಸ್ಥಿತಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಒಪ್ಕೊಳ್ಳಿಲ್ಲ ಅಂತ ಚಾಕು ತೊಗೊಂಡು ಚುಚ್ಚಿಬಿಟ್ನಂತೆ. ಚಾಕು ಸುಮ್ಮನೆ ಸುಲಭವಾಗಿ ಸಿಕ್ಬಿಟ್ಟಿದೆಯಲ್ವಾ? ಚಾಕು ಎದಕ್ಕೆ ಬಳಕೆ ಮಾಡಬೇಕು, ಅದಕ್ಕೆ ಬಳಕೆ ಮಾಡಬೇಕು. ಲಿಂಗಸಗೂರಿನ ಮೂಲದ ಶಿಫಾ 24 ವರ್ಷ ಕೊಲೆ ಆಗಿರುವಂತಹ ಯುವತಿ. ಸರ್ಕಾರಿ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಶಿಫಾ. ಸಿಂಧನೂರಿನ ಸರ್ಕ್ಯೂಟ್ ಹತ್ತಿರದ ಕಾಲೇಜ್ ಇದು. ಸಿಂಧನೂರು ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಯುವತಿಯನ್ನ ಕೊಂದಂತಹ ಮುಬೀನ್ ಲಿಂಗಸಗೂರು ಪೊಲೀಸರ ಮುಂದೆ ಸರೆಂಡರ್ ಆಗ್ತಾನೆ. ಆರೋಪಿ ಮುಬೀನ್ಗೆ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಏನು ಸಿಕ್ಕಿದ್ದೇನೆ ಇವನಿಗೆ? ಏನಿವನಿಗೆ ಸಿಕ್ಕಿದ್ದು? ಯಾವ ರೀತಿ ಮನಸ್ಥಿತಿ ಇವೆಲ್ಲ? ಹುಟ್ಟಿದಾಗಿನಿಂದ ಮಚ್ಚು ಇವನ್ನೆಲ್ಲ ಹಿಡಿದು ಕೈಯಲ್ಲಿ ಕೊಡಿ, ಚಾಕು ಇವನ್ನೆಲ್ಲ ತೋರಿಸಿ, ಮಕ್ಕಳು ಗೊತ್ತಾಗುತ್ತೆ. ಅವಾಗ ಬೆಳೆದ್ ನಿಂತಾಗ್ಲೂ ತೋರಿಸ್ತಾರೆ. ಅವುಗಳಿಂದ ಕಟ್ ಮಾಡೋದು ತೋರಿಸ್ತಿರಲ್ವಾ? ಕೋಳಿ ಕಟ್ ಮಾಡಿದೆ, ಕುರಿ ಕಟ್ ಮಾಡಿದೆ, ಯಾವ ಜೀವ ಹೋದ್ರೆ ಏನಾಗಬೇಕಾಗಿದೆ? ಕಟ್ ಮಾಡ್ತಾ ಇರೋ ಅಷ್ಟೇ. ಅದರ ಅಭ್ಯಾಸ ಮಾಡಿಸಿ ಈ ಥರ ಮಾಡಿ ಇಟ್ಟಿದ್ದೀರಾ. ನನ್ನ ಸಹೋದ್ಯೋಗಿ ಈಗ ವಿಜಯ್ ಜಾಗಡ್ಕಲ್, ನನ್ನ ರಾಯಚೂರು ಪ್ರತಿನಿಧಿ, ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿಜಯ್, ವೆರಿ ಸ್ಯಾಡ್ ಅನ್ಸುತ್ತೆ, ಬಹಳ ಬೇಸರ ಆಗತ್ತೆ. ಹೆಣ್ಣೆತ್ತಿರುವಂತಹ ಕುಟುಂಬದವರ ಸಂಕಟ ಏನು ಅನ್ನುವಂಥ ಅರಿವು ಇರುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ, ಯಾವ ಪರಿಸ್ಥಿತಿ ಇದೆ ಅಂತ ಹೇಳಿ. ಬಟ್ ಯಾತಕ್ಕೋಸ್ಕರ ಇವನೇನು ಹತ್ತಿರದ ಸಂಬಂಧಿನ ಅಥವಾ ಅಲ್ಪಕಾಲದಲ್ಲಿ ಪರಿಚಯ ಆಗಿರೋನ ಏನು ಅಂತ? ಇವನು ಯಾರಿವನು ಅಂತ? ನಿಜಕ್ಕೂ ಅರುಣ್, ಏನು ಈ ಒಂದು ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂಥದ್ದು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಾಲೇಜಿಗೆ ಬಂದಂಥ ವಿದ್ಯಾರ್ಥಿನಿಯನ್ನ ನಡು ರಸ್ತೆಯಲ್ಲಿ, ಅದು ಮುಖ್ಯ ರಸ್ತೆಯಲ್ಲಿ, ಕಾಲೇಜ್ ಪಕ್ಕದಲ್ಲೇ ಕುತ್ತಿಗೆಯನ್ನು ಕೊಯ್ದು ಕೊಲೆ ಮಾಡಿ ಪರಾರಿ ಆಗಿರುವಂಥದ್ದು. ಇದು ಏನು ಒಂದು ಸುಮಾರು 6 ವರ್ಷಗಳಿಂದ ವಿದ್ಯಾರ್ಥಿಗೆ ಮತ್ತು ಆರೋಪಿಗೆ ಪರಿಚಯ ಇತ್ತು ಅನ್ನುವಂಥದ್ದು. ಆದರೆ ವಿದ್ಯಾರ್ಥಿನಿ ಇವನ ಏನು ಪ್ರೀತಿಯನ್ನು ತಿರಸ್ಕಾರ ಮಾಡಿದ್ಲು ಅನ್ನೋ ಒಂದು ಕಾರಣಕ್ಕೆ ನಡು ರಸ್ತೆಯಲ್ಲೇ ಕುತ್ತಿಗೆಯನ್ನು ಕೊಯ್ದು ಕೊಲೆ ಮಾಡಿ ಅವನು ಪರಾರಿ ಆಗಿರ್ತಾನೆ. ಜೊತೆಗೆ ಏನು ಆ ವಿದ್ಯಾರ್ಥಿನಿ ಬೇರೆಯವರ ಜೊತೆ ಮದುವೆ ಕೂಡ ನಿಶ್ಚಿತಾರ್ಥಕ್ಕೆ ಮುಂದಾಗಿರ್ತಾರೆ. ಇನ್ನೇನು ಕೆಲವು ದಿನಗಳಲ್ಲಿ ಅವಳ ಮದುವೆ ಕೂಡ ಇರುತ್ತೆ. ಯಾವ ಯುವಕ ಅವಳನ್ನ ಮದುವೆ ಆಗಲಿಕ್ಕೆ ಮುಂದಾಗಿದ್ದಾನೆ, ಅವನ ಒಂದು ಅಂಗಡಿ, ಅಂದರೆ ಚಪ್ಪಲಿ ಅಂಗಡಿಯನ್ನು ಅವನು ಇಟ್ಕೊಂಡಿರ್ತಾನೆ. ಆ ಅಂಗಡಿಯಲ್ಲೂ ಕೂಡ ಇವನು ಹಲ್ಲೆ ಮಾಡಿ ಅಲ್ಲಿ ನಂತರದಲ್ಲಿ ಆ ಯುವಕ ಸಿಗದೇ ಇದ್ದಾಗ ಹೋಗಿ ಇವನು ಲಿಂಗಸಗೂರಿನ ಪೊಲೀಸ್ ಠಾಣೆಯಲ್ಲಿ ಶರಣಾಗತಿ ಆಗಿರುವಂಥದ್ದು. ಇದನ್ನು ನೋಡಿದಾಗ ತನ್ನ ಪ್ರೀತಿಗೆ ಯುವತಿ ಒಪ್ಕೊಂಡಿಲ್ಲ, ಬೇರೆಯವ್ರನ್ನ ಮದುವೆ ಆಗ್ತಾ ಇದ್ದಾಳೆ ಅನ್ನೋ ಕಾರಣಕ್ಕೆ ಯುವತಿಯನ್ನ ಬರ್ಬರವಾಗಿ ಕೊಲೆ ಮಾಡಿರುವಂತಹ ಘಟನೆ ನಿಜಕ್ಕೂ ಎಲ್ಲರನ್ನು ಬೆಚ್ಚಿ ಬೀಳಿಸುವಂಥದ್ದು ಆಗಿದೆ. ಜೊತೆಗೆ ಇವನಿಗೇನು ಪದೇ ಪದೇ ಆ ಯುವತಿಗೆ ಏನು ಮದುವೆ ಆಗುವಂತೆ ಪೀಡಿಸ್ತಾ ಇದ್ದ, ಆದರೆ ಆ ಯುವತಿ ಮದುವೆಗೆ ನಿರಾಕರಿಸಿದ್ದೇ ಈ ಒಂದು ಕೊಲೆಗೆ ಕಾರಣ ಆಗಿರುವಂಥದ್ದು. ಇವನು ಟೈಲ್ಸ್ನ ಜೋಡಣೆ ಮಾಡುವಂಥದ್ದು ಮತ್ತು ಬೇರೆ ಬೇರೆ ಕೆಲಸಗಳನ್ನ ಮಾಡಿಕೊಂಡಿರ್ತಾನೆ. ವಿದ್ಯಾರ್ಥಿನಿ ಪ್ರತಿದಿನ ಲಿಂಗಸಗೂರಿನಿಂದ ಸಿಂಧನೂರಿಗೆ ಕಾಲೇಜ್ಗೆ ಬರ್ತಿರುವಂಥದ್ದು. MScಯನ್ನು ವಿದ್ಯಾರ್ಥಿನಿ ಓದ್ತಾ ಇರ್ತಾಳೆ. ವಿದ್ಯಾರ್ಥಿನಿಯನ್ನು ಇವತ್ತು ಫಾಲೋ ಮಾಡ್ಕೊಂಡು ಬಂದಂಥ ಆರೋಪಿ ಏನಿದ್ದಾನೆ, ಕಾಲೇಜ್ ಮುಂದೆನೇ ಈ ಒಂದು ಕೊಲೆಯನ್ನು ಮಾಡಿ ಪರಾರಿಯಾಗಿರ್ತಾನೆ. ಅರುಣ್. ಓಕೆ ವಿಜಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.